ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ. ಫ್ರೆಂಡ್ಸ್, ಇವತ್ತಿನ ನಡೆದ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ 2020-21ನೇ ಸಾಲಿನಲ್ಲಿ ಅಪ್ಲೈ ಮಾಡಿರ್ತಕ್ಕಂಥ OBC ಕೆಟಗರಿ ವಿದ್ಯಾರ್ಥಿಗಳ ಮೇಂಟೆನೆನ್ಸ್ ಅಮೌಂಟ್ ಬರುತ್ತಾ ಅಥವಾ ಈ ವರ್ಷ ಮೇಂಟೆನೆನ್ಸ್ ಅಮೌಂಟ್ ಬರುತ್ತಾ, ಫೀ ರಿಂಬರ್ಸ್ಮೆಂಟ್ ಅಮೌಂಟ್ ಎರಡೂ ಬರುತ್ತಾ ಅಂತ ಸಾಕಷ್ಟು ಜನ ವಿದ್ಯಾರ್ಥಿ ಕೇಳ್ತಾ ಇದ್ರು. ಹಾಗೆ SC/ST ವಿದ್ಯಾರ್ಥಿಗಳಿಗೆ ಎರಡೂ ಕೂಡ ಸ್ಯಾಂಕ್ಷನ್ ಆಗುತ್ತೆ ಏನು ಅಂತ ಕೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ತಪ್ಪದೊಡನ್ನು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, ಸಾಕಷ್ಟು ಜನ ವಿದ್ಯಾರ್ಥಿಗಳು ವೇಟ್ ಮಾಡ್ತಾ ಇದ್ರು ಈ ವರ್ಷ ಮೇಂಟೆನೆನ್ಸ್ ಅಮೌಂಟ್ ಬರುತ್ತಾ ಅಥವಾ ಏನು ಅಂತ. ನೋಡಿ ಫ್ರೆಂಡ್ಸ್, ಈ ವರ್ಷ ಮೇಂಟೆನೆನ್ಸ್ ಅಮೌಂಟ್ ಬರುತ್ತೋ ಅಥವಾ ಇಲ್ಲ ಅನ್ನೋದನ್ನ ಇನ್ನು ಕೂಡ ಅಫಿಷಿಯಲ್ ಆಗಿ OBC ಕೆಟಗರಿ ವಿದ್ಯಾರ್ಥಿಗೆ ಇನ್ನೂ ಡಿಸೈಡ್ ಮಾಡಿಲ್ಲ. ಬಟ್ ಆದ್ರೆ ಏನಪ್ಪಾ ಅಂದ್ರೆ SC/ST ಕೆಟಗರಿ ವಿದ್ಯಾರ್ಥಿಗೆ ಮೇಂಟೆನೆನ್ಸ್ ಅಮೌಂಟ್ ಮತ್ತು ಫೀ ರಿಂಬರ್ಸ್ಮೆಂಟ್ ಅಮೌಂಟ್ ಎರಡನ್ನೂ ಕೂಡ ಸ್ಯಾಂಕ್ಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು OBC ಕೆಟಗರಿ ವಿದ್ಯಾರ್ಥಿಗಳದ್ದು ಲಾಸ್ಟ್ ಇಯರ್ ಸ್ಕಾಲರ್ಶಿಪ್ ಹೇಳೋದಾದ್ರೆ ಮಾನವೀಯತೆ ಅವರಿಗೆ ಫೀ ರಿಂಬರ್ಸ್ಮೆಂಟ್ ಅಮೌಂಟ್ ನ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗಳಿಗೆ ಬೋತ್ OBC ಮತ್ತು SC/ST ಅವರಿಗೆ ಸ್ಯಾಂಕ್ಷನ್ ಮಾಡ್ತೀವಿ ಅಂತ ಹೇಳಿದ್ರು. ಆ ಪ್ರಕಾರ ಮಾಡಿದ್ದಾರೆ. ಬಟ್ ಮೇಂಟೆನೆನ್ಸ್ ಅಮೌಂಟ್ ನ ಸ್ಯಾಂಕ್ಷನ್ ಮಾಡೋದಿಲ್ಲ ಅಂತ ಕ್ಲಿಯರ್ ಕಟ್ ಆಗಿ ಅವರು ಹೇಳಿದ್ದಾರೆ. ಬಟ್ ಆದ್ರೆ ಈ ವರ್ಷ ಮಾಡ್ತೀವಿ ಇಲ್ಲ ಅಂತ ಇನ್ನು ಕೂಡ ಅಫಿಷಿಯಲ್ ಸರ್ಕ್ಯುಲರ್ ಕೂಡ ಬಂದಿಲ್ಲ ಫ್ರೆಂಡ್ಸ್. ಹಾಗಾಗಿ ಮೇಂಟೆನೆನ್ಸ್ ಅಮೌಂಟ್ ಬ್ಲಾಂಕ್ ಆಗಿದಾವೆ, ಅಂದ್ರೆ ಯಾವುದೇ ಒಂದು ಅಫಿಷಿಯಲ್ ಅಪ್ಡೇಟ್ ಕೂಡ ಆಗಿಲ್ಲ. ಇಲ್ಲಿ ನೋಡಿ ಕಾಣ್ತಾ ಇದಾವೆ. ಬಟ್ ಆದ್ರೆ ಫೀ ರಿಂಬರ್ಸ್ಮೆಂಟ್ ಅಮೌಂಟ್ ಇಂದು ಅಪ್ಡೇಟ್ ಆಗಿದಾವೆ ಮತ್ತು ಅದ್ರ ಜೊತೆಗೆ ಅವರಿಗೆ ಕಟ್ಟಡ ಕಾರ್ಮಿಕರ ಸ್ಕಾಲರ್ಶಿಪ್ ಕೂಡ ಅಪ್ಡೇಟ್ ಆಗಿದಾವೆ OBC ಕೆಟಗರಿ ವಿದ್ಯಾರ್ಥಿಗಳು. ಅದೇ ತರ SC/ST ಕೆಟಗರಿ ವಿದ್ಯಾರ್ಥಿಗಳಿಗೆ ನೋಡೋದಾದ್ರೆ ಅವರಿಗೆ ಬೋತ್ ಮೇಂಟೆನೆನ್ಸ್ ಅಮೌಂಟ್ ಮತ್ತೆ ಫೀ ರಿಂಬರ್ಸ್ಮೆಂಟ್ ಅಮೌಂಟ್ ಎರಡನ್ನೂ ಕೂಡ ಸ್ಯಾಂಕ್ಷನ್ ಮಾಡ್ತೀವಿ ಅಂತ ಹೇಳಿದ್ರೆ ಅದರ ಪ್ರಕಾರ ಸ್ಯಾಂಕ್ಷನ್ ಕೂಡ ಮಾಡಿದ್ದಾರೆ. ಇಲ್ಲಿ ಕಾಣ್ತಾ ಇದೆ ನೋಡಿ. ಸೊ ಮೇಂಟೆನೆನ್ಸ್ ಅಮೌಂಟ್ ಟ್ಯಾಬ್ ಕೂಡ ಅವ್ರದ್ದು ಎಸ್ ಅಂತ ಇದೆ, ಮತ್ತೆ ಫೀ ರಿಂಬರ್ಸ್ಮೆಂಟ್ ಅಮೌಂಟ್ ಅವ್ರದ್ದು ನೋ ಅಂತ ಇದೆ. ಬಟ್ ಆದ್ರೆ ಅವ್ರ ಮೇಂಟೆನೆನ್ಸ್ ಅಮೌಂಟ್ ಬಂದೇ ಬರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಯಾವುದೊಂದು ತಲೆ ಕೆಡಿಸೋ ಅವಶ್ಯಕತೆ ಯಾರು SC/ST ಕೆಟಗರಿ ವಿದ್ಯಾರ್ಥಿಗಳಿಗೆ ಬೋತ್ ಮೇಂಟೆನೆನ್ಸ್ ಅಮೌಂಟ್ ಮತ್ತೆ ಫೀ ರಿಂಬರ್ಸ್ಮೆಂಟ್ ಎರಡೂ ಕೂಡ ಸ್ಯಾಂಕ್ಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಆ ಅಮೌಂಟ್ ಕೂಡ ಆಲ್ರೆಡಿ ಅಪ್ಡೇಟ್ ಕೂಡ ಆಗಿದಾವೆ. ಇಲ್ಲಿ ನೋಡಿ ಕ್ಲಿಯರ್ ಕಟ್ ಆಗಿ ತೋರಿಸ್ಕೊಡ್ತಾ ಇದೀನಿ. ಚೀಫ್ ಮಿನಿಟ್ ರೈತ ವಿದ್ಯಾನಿಧಿ ಇರ್ಬೋದು, ಮೇಂಟೆನೆನ್ಸ್ ಅಮೌಂಟ್ ಇರ್ಬೋದು, ಆಮೇಲೆ ಫೀ ರಿಂಬರ್ಸ್ಮೆಂಟ್ ಇರ್ಬೋದು, ಮೂರು ಕೂಡ ಅಪ್ಡೇಟ್ ಆಗಿದಾವೆ. ಇದು SC/ST ಕೆಟಗರಿ ವಿದ್ಯಾರ್ಥಿಗಳದ್ದು ನೋಡಿ. ಬಟ್ ಆದ್ರೆ ಇನ್ನೂ ಕೂಡ ಏನಪ್ಪಾ ಅಂದ್ರೆ OBC ಕೆಟಗರಿಗಳದ್ದು ಡಿಸೈಡ್ ಆಗಿಲ್ಲ, ಬರುತ್ತೋ ಅಥವಾ ಇಲ್ಲ ಅನ್ನೋದು ಕೂಡ ಅಫಿಷಿಯಲ್ ಇನ್ನೂ ಕೂಡ ಅವ್ರ ಮಾಹಿತಿ ಬಿಟ್ಟು ಕೊಟ್ಟಿಲ್ಲ. ಬಟ್ ಬಂದ ತಕ್ಷಣ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಚೆಕ್ ಕೂಡ ಮಾಡ್ತಾ ಇದ್ದೇವೆ ಡೈಲಿ. ಹಾಗೆ ಅವರಿಗೆ ಚೀಫ್ ಮಿನಿಟ್ ರೈತ ವಿದ್ಯಾನಿಧಿ ಕೂಡ ಬರುತ್ತೆ, ಮತ್ತು ಅದ್ರ ಜೊತೆಗೆ ಅವರಿಗೆ ಕಟ್ಟಡ ಕಾರ್ಮಿಕರ ಸ್ಕಾಲರ್ಶಿಪ್ ಎರಡು ಕೂಡ ಸ್ಯಾಂಕ್ಷನ್ ಆಗಿದಾವೆ ಫ್ರೆಂಡ್ಸ್. ಇಲ್ಲಿ ನೋಡಿ, ಇದು SC/ST ಕೆಟಗರಿ ವಿದ್ಯಾರ್ಥಿಗಳು ತೋರಿಸೋದಾದ್ರೆ ಮೇಂಟೆನೆನ್ಸ್ ಅಮೌಂಟ್ ಕೂಡ ಅವ್ರ ಟ್ಯಾಬ್ ಎಸ್ ಆಗಿದೆ ಫ್ರೆಂಡ್ಸ್. ಆದ್ರೆ ಅವ್ರಿಗೆ ಅಮೌಂಟ್ ಕೂಡ ಬಂದಿದೆ. ಸ್ಯಾಂಕ್ಷನ್ ಟು ಸ್ಟೂಡೆಂಟ್ಸ್ ಮೇಂಟೆನೆನ್ಸ್ ಅಮೌಂಟ್ ಟ್ಯಾಬ್ ಎಸ್ ಆಗಿದೆ, ಬಟ್ ಇಲ್ಲಿ ಅವ್ರದ್ದು ಅಪ್ಡೇಟ್ ಆಗಿಲ್ಲ. ಸೊ ಇದು ಏನಪ್ಪಾ ಅಂದ್ರೆ ಟೆಕ್ನಿಕಲ್ ಎರರ್ ಇಂದ. ಮತ್ತೆ ಫೀ ರಿಂಬರ್ಸ್ಮೆಂಟ್ ಅಮೌಂಟ್ ಟ್ಯಾಬ್ ಎಸ್ ಆಗಿದೆ, ಬಟ್ ಅವ್ರಿಗೆ ಇಲ್ಲಿ ಸ್ಯಾಂಕ್ಷನ್ ಆಗಿಲ್ಲ. ಹಾಗಾಗಿ ಸ್ಯಾಂಕ್ಷನ್ ಟು ಸ್ಟೂಡೆಂಟ್ ಎಷ್ಟು ಮತ್ತೆ ಟೋಟಲ್ ಸ್ಕಾಲರ್ಶಿಪ್ ಅಮೌಂಟ್ ಎಷ್ಟು ಸ್ಯಾಂಕ್ಷನ್ ಆಗಿದೆ ಅನ್ನೋದು ಕೂಡ ಇಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಹಾಗಾಗಿ ನಿಮ್ದು ಕೂಡ ಅಪ್ಡೇಟ್ ಆಗ್ತಾ ಇದೆ ಡೈಲಿ. ಸೊ ಹಾಗಾಗಿ ಟೆಕ್ನಿಕಲ್ ಎರರ್ ಇಂದ ಕೆಲವೊಂದು ಪ್ರಾಬ್ಲಮ್ಗಳು ಆಗ್ತದೆ. ಬಟ್ ಅದನ್ನ ನೀವು ಏನಾದ್ರು ವೇಟ್ ಮಾಡಬೇಕಾಗುತ್ತೆ. ವೇಟ್ ಮಾಡಿದ ತಕ್ಷಣ ನಿಮ್ಗೆ ಏನಪ್ಪಾ ಅಂದ್ರೆ ಅಮೌಂಟ್ ಬರೋದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೂಡ ಕೊಡ್ತಾರೆ ಫ್ರೆಂಡ್ಸ್. ಆಮೇಲೆ ಈ ವರ್ಷ SC/ST ಕೆಟಗರಿ ವಿದ್ಯಾರ್ಥಿಗಳಿಗೆ ಎರಡೂ ಕೂಡ ಕೊಡ್ತೀವಿ ಅಂತ ಅಫಿಷಿಯಲ್ ಆಲ್ರೆಡಿ ಗೊತ್ತಾಗಿದೆ. ಬಟ್ ಆದ್ರೆ ಏನಪ್ಪಾ ಅಂದ್ರೆ OBC ಕೆಟಗರಿ ವಿದ್ಯಾರ್ಥಿಗಳು ಇನ್ನೂ ಕೂಡ ಮಾಡ್ತೀವಿ ಅಥವಾ ಇಲ್ಲ ಅಂದ್ರೆ 2020-21ನೇ ಸಾಲಿನಲ್ಲಿ ನಾವು ಕೊಡಲ್ಲ ಅಂತ ಹೇಳಿದ್ರು. ಲಾಸ್ಟ್ ಮೂಮೆಂಟ್ ನಲ್ಲಿ ಕೊಡ್ತಾ ಇದ್ದಾರೆ. ಸೊ ಅದೇ ತರ ಏನಪ್ಪಾ ಅಂದ್ರೆ ಈ ಸಲ OBC ಕೆಟಗರಿ ವಿದ್ಯಾರ್ಥಿಗಳಿಗೆ ಬೋತ್ ಎರಡು ಸ್ಕಾಲರ್ಶಿಪ್ ಬರುತ್ತೋ ಅಥವಾ ಇಲ್ಲ ಅನ್ನೋದನ್ನು ಕೂಡ ಅವರು ಅಫಿಷಿಯಲ್ ಇನ್ನೂ ಕೂಡ ಮೀಟಿಂಗ್ ಮಾಡ್ಕೊಂಡು ಡಿಸ್ಕಸ್ ಮಾಡ್ತಾ ಇದ್ದಾರೆ. ಸೊ ಮಾನ್ಯ ಸಚಿವರಾದ ಕೋಟಾ ಶ್ರೀನಿವಾಸ ಪೂಜಾರಿ ಬಗ್ಗೆ ಅಧಿಕಾರಿಗಳ ಮಾಹಿತಿ ತಿಳ್ಕೊಂಡಿದ್ರೆ ಎಷ್ಟು ಅಮೌಂಟ್ ಬೇಕಾಗುತ್ತೆ ಏನು ಮತ್ತೆ ಎತ್ತ, ಮತ್ತು ಹಾಗಾದ್ರೆ ನಾವು ಏನೇನು ಮಾಡ್ಬೋದು ಏನೇನಿಲ್ಲ ಅನ್ನೋದು ಕೂಡ ಡಿಸೈಡ್ ಮಾಡ್ತಾ ಇದ್ದಾರೆ. ಮತ್ತು ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ ಅನ್ನೋದು ಕೂಡ ಅವರು ವೇಟ್ ಮಾಡಿ ಕ್ಲಿಯರ್ ಕಟ್ ಆಗಿ ಮಾಹಿತಿನ ಅಧಿಕಾರಿಗಳ ಜೊತೆ ಸಭೆ ಕೂಡ ಮಾಡ್ತಾ ಇದ್ದಾರೆ. ಸೊ ಸಮಾಜ ಕಲ್ಯಾಣ ಹಿಂದುಳಿದ ವರ್ಗ ಇಲಾಖೆ ನೋಡಿ, ಸಮಾಜ ಕಲ್ಯಾಣ ಹಿಂದುಳಿದ ವರ್ಗ ಇಲಾಖೆ ಕಲ್ಯಾಣಾಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದಾರೆ. ಸೊ ಇನ್ನು ಎಷ್ಟು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅಮೌಂಟ್ ಹೋಗಬೇಕು ಮತ್ತು ಮೇಂಟೆನೆನ್ಸ್ ಅಮೌಂಟ್ ಫೀ ರಿಂಬರ್ಸ್ಮೆಂಟ್ ಎರಡೂ ನೋಡೋದಾದ್ರೆ ನಾವು ಎಷ್ಟು ಇನ್ನು ಅಮೌಂಟ್ನ ಬಜೆಟ್ನ ಕೇಳಬೇಕಾಗತ್ತೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಗೆ, ಹಣಕಾಸು ಇಲಾಖೆಗೆ. ಸೊ ಅದ್ರ ಬಗ್ಗೆ ಒಂದು ಮಾಹಿತಿನ ನೀವು ಕಲೆ ಹಾಕಿ ನಮಗೆ ಕೊಡಿ ಅಂತ ಕ್ಲಿಯರ್ ಕಟ್ ಆಗಿ ಅವರು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಹಿಂದುಳಿದ ವರ್ಗ ಹಾಗೂ ಸಮಾಜ ಕಲ್ಯಾಣ ಎರಡೂ ಇಲಾಖೆ ವಿದ್ಯಾರ್ಥಿಗಳ ಗಮನ ಇಟ್ಕೊಂಡು ಅವರು ಡಿಸೈಡ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇನ್ನೇನು ಕೆಲವೇ ದಿನಗಳಲ್ಲಿ ಅಪ್ಡೇಟ್ ಕೂಡ ಬರುತ್ತೆ. ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿದ್ದೀನಿ. ತಪ್ಪದೆ ಬಂದ ತಕ್ಷಣ ನಿಮಗೆ ಅಪ್ಡೇಟ್ ತಿಳಿಸ್ಕೊಡ್ತೀನಿ. ಮತ್ತೆ ಅಮೌಂಟ್ ಕೂಡ ಎಷ್ಟು ಕೊಡ್ತಾರೆ, ಮೇಂಟೆನೆನ್ಸ್ ಅಮೌಂಟ್ ಫೀ ರಿಂಬರ್ಸ್ಮೆಂಟ್ OBC ಕೆಟಗರಿ ಎರಡೂ ಬರುತ್ತೆ ಅಥವಾ ಇಲ್ಲ ಆಲ್ರೆಡಿ ಫೀ ರಿಂಬರ್ಸ್ಮೆಂಟ್ ಬರುತ್ತೆ ಅಂತ ಕ್ಲಿಯರ್ ಕಟ್ ಆಗಿ ಈ ತಿಂಗಳಲ್ಲಿ ಹೇಳಿದ್ದಾರೆ. ಬಟ್ ಮೇಂಟೆನೆನ್ಸ್ ಅಮೌಂಟ್ ಇಂದ ಇನ್ನೂ ಕ್ಲಾರಿಫಿಕೇಶನ್ ನಡೀತಾ ಇದೆ. ಹಾಗೆ SC/ST ವಿದ್ಯಾರ್ಥಿಗಳು ಎರಡು ಕೂಡ ಬರುತ್ತೆ ಅಂತ ಕ್ಲಿಯರ್ ಕಟ್ ಆಗಿ ಬಂದಿದೆ ಫ್ರೆಂಡ್ಸ್. ಹಾಗಾಗಿ ಇದು ಅಫಿಷಿಯಲಿ ಬಂದಿರತಕ್ಕಂಥ ಒಂದು ಅಪ್ಡೇಟ್ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿಗಳು ವೇಟ್ ಮಾಡ್ತಾರೆ ಎಲ್ಲರೂ ಕೂಡ ಒಳ್ಳೇದಾಗಲಿ ಅಂತ ಆಶಿಸ್ತೀನಿ. ಮತ್ತು ಅದ್ರ ಜೊತೆಗೆ ಯಾರ್ಯಾರು ವಿದ್ಯಾರ್ಥಿಗಳು ಇನ್ನೂ ಕೂಡ ಬಂದಿಲ್ಲ, ಅಪ್ಡೇಟ್ ಆಗಿಲ್ಲ, ಈ ತಿಂಗಳೊಳಗೆ ಎಲ್ಲರೂ ಕೂಡ ಅಪ್ಡೇಟ್ ಆಗುತ್ತೆ. ಆಮೇಲೆ ಯಾರು ಸಬ್ಮಿಟ್ ಮಾಡಲಿ ಕೂಡಲೇ ಸಬ್ಮಿಟ್ ಮಾಡಿ. ಸೊ ಈ ತಿಂಗಳ 30/4/2022 ಲಾಸ್ಟ್ ಡೇಟ್ ಆಗಿದೆ. ಸೊ ಹಾಗಾಗಿ ಕೂಡಲೇ ಎಲ್ಲರೂ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ ಅಂತ ತಿಳಿಸ್ಕೊಡ್ತಾರೆ. ಮತ್ತೆ ನಿಮ್ಗೆ ಬೇರೆ ಏನಾದ್ರು ಡೌಟ್ಸ್ಗಳಿದೆ ತಪ್ಪದೆ